ನಮಸ್ಕಾರ ಸ್ನೇಹಿತರೆ, ಖುಷೀಸ್ ಹೆಲ್ದಿ ಇನ್ಫಾರ್ಮೇಶನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಂದಿನಂತೆ ಇವತ್ತು ಕೂಡ ನಾನೊಂದು ಹೆಲ್ದಿ ಟಿಪ್ ಜೊತೆಗೆ ನಿಮ್ಮನ್ನ ಭೇಟಿಯಾಗ್ತಾ ಇದ್ದೀನಿ. ಇಂದಿನ ಸಂಚಿಕೆಯಲ್ಲಿ ನಮ್ಮ ಬಹುಮುಖ್ಯ ಅಂಗವಾದ ಬೆರಳುಗಳ ಉಗುರು ಬಗ್ಗೆ ಮಾತಾಡೋಣ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನಮ್ಗೆ ಎಷ್ಟು ಮುಖ್ಯ ನಮ್ಮ ಈ ಬೆರಳುಗಳು, ಆ ಉಗುರುಗಳು, ಅದನ್ನ ಹೇಗೆ ಸುರಕ್ಷಿತವಾಗಿ ಇಟ್ಕೊಳ್ಳೋದು ಅಂತ ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಎಲ್ಲರಿಗೂ ಗೊತ್ತು ಬೆರಳು ನಮ್ಗೆ ಎಷ್ಟು ಮುಖ್ಯ ಅಂತ. ಒಂದು ಸೊಳ್ಳೆ ಕಚ್ಚಿದ್ರು ಕೂಡ ಕೆರ್ಕೊಳ್ಳಕ್ಕೆ ಬೆರಳು ಬೇಕು. ಅಷ್ಟೇ ಅಲ್ಲ, ತಲೆಯಲ್ಲಿ ಏನು ಓಡದೆ ಇದ್ರೆ ತಲೆ ಕೆರ್ಕೊಳ್ಳಕ್ಕೂ ಬೆರಳು ಬೇಕೇ ಬೇಕು. ಇನ್ನು ಬಹು ಮುಖ್ಯವಾಗಿ ನಾವು ಏನಾದ್ರೂ ತಿನ್ಬೇಕು ಹಣ್ಣುಗಳನ್ನ ಅಂತ ಹೇಳುವಾಗ ಹಣ್ಣುಗಳ ಸಿಪ್ಪೆ ತೆಗೆಯಕ್ಕೂ ಕೂಡ ನಮ್ಮ ಬೆರಳುಗಳು ತುಂಬಾನೇ ಅವಶ್ಯಕತೆ ಆಗಿರುತ್ತೆ. ಈಗಿನ ಕಾಲದಲ್ಲಿ ಫೋರ್ಕ್ ಅಂತ ಬಂದ್ಬಿಟ್ಟು ಊಟನ ಕೈಯಲ್ಲಿ ತಿನ್ನೋದು ಮರೆತ್ಬಿಟ್ಟು ಈ ಸ್ಪೂನು ಫೋರ್ಕು ಅಂತ ಈ ರೀತಿ ಉಪಯೋಗಿಸ್ಕೊಂಡು ನಮ್ಮ ಊಟನ ಸೇವಿಸ್ತಾ ಇದ್ದೀವಿ. ಹೀಗೆ ಆದ್ರೆ ನೆಕ್ಸ್ಟ್ ಜನರೇಷನ್ ನಲ್ಲಿ ಹುಟ್ಟೋ ಮಕ್ಕಳಿಗೆ ಎರಡೇ ಎರಡು ಬೆರಳು ಇರುತ್ತೋ ಏನೋ. ಸುಮ್ಮನೆ ತಮಾಷೆಗೆ ಹೇಳ್ದೆ. ಈಗ ವಿಷಯಕ್ಕೆ ಬರೋಣ. ಹುಡುಗರಿಗಿಂತ ಹೆಚ್ಚಾಗಿ ಹುಡುಗಿಯರಿಗೆ ತಮ್ಮ ಉಗುರುಗಳ ಮೇಲೆ ತುಂಬಾನೇ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಆ ಉಗುರುಗಳು ಚೆನ್ನಾಗಿ ಕಾಣ್ಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ತರಾವರಿ ಬಣ್ಣದ ಕಲರ್ಗಳು, ನೇಲ್ ಪಾಲಿಶ್ಗಳನ್ನ ಹಚ್ಕೊಳ್ಳೋದಾಗಿರ್ಬೋದು, ನೇಲ್ ಆರ್ಟ್ಗಳು ಮಾಡಿಸ್ಕೊಳ್ಳೋದಾಗಿರ್ಬೋದು. ಹಾಗೆ ಈಗಂತೂ ಆರ್ಟಿಫಿಷಿಯಲ್ ನೇಲ್ಸ್ ಬಂದ್ಬಿಟ್ಟಿದೆ. ಅದೇನೋ ಅಂತಾರಲ್ಲ, ಈ ಒರಿಜಿನಲ್ ಉಗುರಿನ ಮೇಲೆ ಡೂಪ್ಲಿಕೇಟ್ ನೇಲ್ ಅಂಟಿಸ್ಕೊಳ್ಳೋದಂತೆ. ದೇವ್ರೇ, ಇನ್ನೇನೇನ್ ಕಾದಿದ್ಯೋ ನಮ್ ನೆಕ್ಸ್ಟ್ ಜನರೇಷನ್ಗೆ ಗೊತ್ತಿಲ್ಲ. ವೀಕ್ಷಕರೇ, ನಾನೀಗ ಕೆಲವೊಂದು ಟಿಪ್ಸ್ ಕೊಡ್ತೀನಿ ನಿಮ್ಮ ಉಗುರುಗಳನ್ನ ಹೇಗೆ ಹೆಲ್ದಿಯಾಗಿ ಇಟ್ಕೋಬೇಕು ಅಂತ. ಮೊದಲಿಗೆ ನಿಮ್ಮ ಉಗುರುಗಳನ್ನ ಕ್ಲೀನಾಗಿ ಇಟ್ಕೋಬೇಕು ಅಂದ್ರೆ ನೀವು ಯೂಸ್ ಮಾಡೋ ಸೋಪ್ಗಳಿಂದ ನಿಮ್ಮ ಕೈಗಳನ್ನ ಸ್ವಚ್ಛವಾಗಿ ಇಟ್ಕೋಬೇಕು. ಚೆನ್ನಾಗಿ ತೊಳೆದು ಸ್ವಚ್ಛ ಮಾಡ್ಕೋಬೇಕು. ವಾರಕ್ಕೆ ಒಂದ್ಸರಿ ಆದ್ರೂ ನಿಮ್ಮ ಉಗುರುಗಳನ್ನ ಕಟ್ ಮಾಡ್ಕೋಬೇಕು. ಅಂದ್ರೆ ಶಾರ್ಟ್ ಮಾಡಿ ಕಟ್ ಮಾಡ್ಕೋಬೇಕು. ಒಬ್ಬೊಬ್ರು ಲಾಂಗ್ ನೇಲ್ಸ್ ಬಿಟ್ಕೋತಾರೆ, ಅದು ತುಂಬಾನೇ ಡೇಂಜರಸ್ ಅಲ್ವಾ. ಸರಿಯಾಗಿ ಕೈಯಲ್ಲಿ ಊಟ ಮಾಡೋಕ್ಕೂ ಕೂಡ ಆಗೋದಿಲ್ಲ, ಬೇರೆ ಏನೂ ಕೆಲಸ ಕೈಯಲ್ಲಿ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಉಗುರುಗಳು ಅಷ್ಟಷ್ಟು ಉದ್ದ ಇರೋದ್ರಿಂದ ಬೇರೆ ಯಾವ ಕೆಲಸ ಮಾಡೋಕೆ ತುಂಬಾನೇ ಕಷ್ಟ ಆಗತ್ತೆ. ಮತ್ತೆ ಬೇಗ ಕೂಡ ಕಟ್ ಆಗೋಗುತ್ತೆ ಆ ಉಗುರು. ಯಾಕಂದ್ರೆ ಉಗುರುಗಳು ಅಷ್ಟಷ್ಟು ಉದ್ದ ಇರೋದ್ರಿಂದ ಬೇರೆ ಯಾವ ಕೆಲಸ ಮಾಡೋಕ್ಕೂ ಕೂಡ ತುಂಬಾನೇ ಕಷ್ಟ ಆಗುತ್ತೆ. ಮತ್ತೆ ಬೇಗ ಕೂಡ ಕಟ್ಟಾಗೋ ಚಾನ್ಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಹೇಳ್ಬೇಕಂದ್ರೆ ಉಗುರುಗಳಿಗೆ ಕಲರ್, ಅದು ಯಾವ್ಯಾವ ಕೆಮಿಕಲ್ ಅಲ್ಲಿ ಮಾಡಿರ್ತಾರೋ ಏನೋ ಗೊತ್ತಿಲ್ಲ. ಅಟ್ಲೀಸ್ಟ್ ಆ ಉಗುರು ಬಣ್ಣ ಹಾಕೊಳ್ಳೇಬೇಕು ಅಂತ ಅನ್ನೋದಾದ್ರೆ ಸ್ವಲ್ಪ ದುಡ್ಡು ಜಾಸ್ತಿ ಆದ್ರೂ ಪರವಾಗಿಲ್ಲ, ಒಳ್ಳೆ ಬ್ರ್ಯಾಂಡೆಡ್ ಕ್ವಾಲಿಟಿ ಇರುವಂತಹ ನೇಲ್ ಪಾಲಿಶ್ಗಳನ್ನ ಹಚ್ಕೊಳ್ಳಿ. ಹಾಗೆ ಆದಷ್ಟು ಬೇಗ ಅದನ್ನ ರಿಮೂವ್ ಮಾಡ್ಕೊಳ್ಳಿ. ಈಗಂತೂ ಇನ್ನೊಂದು ಟ್ರೆಂಡ್ ಆಗೋಗಿದೆ, ನೇಲ್ಸ್ ಎಕ್ಸ್ಟೆನ್ಷನ್ ಮಾಡ್ಕೊಳ್ಳೋದು. ಅದಂತೂ ತುಂಬಾನೇ ಡೇಂಜರ್. ಯಾಕಂದ್ರೆ ಅದನ್ನ ರಿಮೂವ್ ಮಾಡೋದಿಕ್ಕೆ ಕೆಮಿಕಲ್ಸ್ ಯೂಸ್ ಮಾಡಿದ್ರೆ ಅದು ನಿಮ್ಮ ಉಗುರುಗಳಿಗೆ ಹಾಗೆ ಉಗುರಿನ ಸುತ್ತ ಇರುವ ಚರ್ಮಕ್ಕೆ ತುಂಬಾನೇ ಹಾನಿ ಮಾಡುತ್ತೆ. ಅದರಿಂದ ನೀವು ದೂರ ಇದ್ದಷ್ಟು ಒಳ್ಳೆಯದೇನೆ. ಮತ್ತೆ ಹೌಸ್ ವೈಫ್ಗಳಿಗೆ ಹೇಳ್ಬೇಕಂದ್ರೆ ಪಾಪ ರೀ, ನಿಮ್ಗೆ ಗೊತ್ತು ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ಕೆಲಸ ಮಾಡ್ತಿರ್ತಾರೆ. ಅಂತವರಿಗೆ ಅವರ ಹೆಲ್ತ್ ಮೇಲೆ ಯೋಚನೆ ಮಾಡೋಕ್ಕೂ ಕೂಡ ಸಮಯ ಇರೋದಿಲ್ಲ. ಅಟ್ಲೀಸ್ಟ್ ಸ್ವಲ್ಪ ಸಮಯ ಕೊಡ್ಲೇಬೇಕು. ನಿಮ್ಮ ಕೈಗಳಿಗೆ ಹಾಗೂ ಉಗುರುಗಳಿಗೆ ಸಣ್ಣ ಪುಟ್ಟ ಹಾನಿಗಳು ಆಗಿರುತ್ತೆ. ಅಟ್ಲೀಸ್ಟ್ ಮಲಗುವಾಗ ನಿಮ್ಮ ಕೈಗಳು ಹಾಗೆ ಬೆರಳುಗಳಿಗೆ ವ್ಯಾಸ್ಲಿನ್ ಅಥವಾ ಕೊಬ್ಬರಿ ಎಣ್ಣೆನ ಅದನ್ನ ಹಚ್ಚಿ ಮಸಾಜ್ ಮಾಡ್ಕೊಳ್ಳಿ. ಅದು ಮಾಯಿಶ್ಚರ್ನಿಂದ ಕೂಡಿರುತ್ತೆ. ಹಾಗೂ ನಿಮ್ಮ ಚರ್ಮ, ಕೈಗಳ ಉಗುರು ಎರಡಕ್ಕೂ ಕೂಡ ಪ್ರೊಟೆಕ್ಟ್ ಮಾಡುತ್ತೆ. ಕೊನೆಯದಾಗಿ ಹೇಳ್ಬೇಕಂದ್ರೆ ನೀವು ತಿನ್ನೋ ಆಹಾರದಲ್ಲಿ ಪ್ರೋಟೀನ್ ಹಾಗೂ ಬಯೋಟಿನ್ ಯುಕ್ತ ಆಹಾರನ ಸೇವಿಸಬೇಕು. ಅದು ಹೆಚ್ಚಾಗಿ ಕಾಳುಗಳಲ್ಲಿ ಹಾಗೂ ಸೊಪ್ಪು ತರಕಾರಿಗಳಲ್ಲಿ ಸಿಗುತ್ತೆ. ಜೊತೆಗೆ ಮೊಟ್ಟೆ ಹಾಗೂ ಮೀನನ್ನು ಕೂಡ ತಿನ್ನೋದ್ರಿಂದ ನಿಮಗೆ ಪ್ರೋಟೀನ್ ರಿಚ್ ಆಗಿ ಸಿಗುತ್ತೆ. ಇದರಿಂದ ನಿಮ್ಮ ಉಗುರುಗಳು ಆರೋಗ್ಯವಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಗಂಡಸರಿಗೆ ಇದ್ರ ಬಗ್ಗೆ ಚಿಂತೆನೇ ಬೇಡ. ಯಾಕಂದ್ರೆ
ಈ ಹುಡುಗಿರ್ ತರ ಅವರು ಉಗುರುಗಳಿಗೆ ನೇಲ್ ಪಾಲಿಶ್ ಹಚ್ಕೊಳ್ಳೋದಿಲ್ಲ. ಇದರಿಂದ ಅವರ ಉಗುರುಗಳು ನಮ್ಗಿಂತ ಆರೋಗ್ಯವಾಗಿರುತ್ತೆ. ಅದರ ಜೊತೆಗೆ ಅವರು ಕೂಡ ಆಹಾರದಲ್ಲಿ ಪ್ರೋಟೀನ್ ಭರಿತ ಆಹಾರ ಸೇವಿಸಿದ್ರೆ ಅವರ ಉಗುರುಗಳು ಕೂಡ ತುಂಬಾನೇ ಆರೋಗ್ಯವಾಗಿ ಕಾಣುತ್ತೆ. ಇನ್ನು ಹುಡುಗಿರಿಗೆ ಉಗುರು ಬಣ್ಣ ಹಚ್ಕೊಳ್ಬೇಕು ಅಂತ ಅನ್ಸಿದ್ರೆ ಬೆರಳುಗಳಿಗೆ ಕೆಮಿಕಲ್ ಇಲ್ಲದೆ ಇರುವಂತಹ ಮೆಹಂದಿಯನ್ನ ಹಚ್ಕೊಳ್ಳಿ. ಅದು ಆರೋಗ್ಯವಾಗಿ ಕೂಡ ಇರುತ್ತೆ, ಹಾಗೆ ನೋಡೋದಕ್ಕೂ ತುಂಬಾನೇ ಸುಂದರವಾಗಿ ನಮ್ಮ ಬೆರಳುಗಳು ಕೂಡ ಕಾಣುತ್ತೆ. ನೋಡಿದ್ರಲ್ವಾ ವೀಕ್ಷಕರೇ, ನಮ್ಮ ಕೈಗಳ ಉಗುರುಗಳು ಎಷ್ಟು ಸೂಕ್ಷ್ಮ ಅಂತ. ಕೋಮಲವಾಗಿ ಇಟ್ಕೋಬೇಕು, ಸುರಕ್ಷಿತವಾಗಿ ಇಟ್ಕೋಬೇಕು ಅಂದ್ರೆ ಏನೆಲ್ಲ ಮಾಡಬೇಕು ಅಂತ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಈ ಕೂಡಲೇ ಚಾನಲ್ ಅನ್ನ ಮರೀದೇನೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ.